ನಮಸ್ಕಾರ ಸ್ನೇಹಿತರೆ, ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ಭಾರತದ ಐತಿಹಾಸಿಕ ಮತ್ತು ರಹಸ್ಯಮಯ ಸ್ಥಳಗಳಲ್ಲೊಂದು ಗೋಲ್ಕೊಂಡ ಕೋಟೆ. ಭಾರತದ ಅತ್ಯಂತ ಭವ್ಯ ಕೋಟೆಗಳಲ್ಲಿ ಮಹತ್ತರವಾದ ಸ್ಥಾನ ಪಡೆದಿರುವಂಥದ್ದು. ಈ ಕೋಟೆಯನ್ನು ಕಟ್ಟಿದ್ದು ಕಲ್ಲುಗಳಿಂದಲ್ಲ, ಬದಲಿಗೆ ಬರೀ ಮಣ್ಣಿನಿಂದಲೇ ಬಲಿಷ್ಠ ಕೋಟೆ ನಿರ್ಮಾಣ ಮಾಡಿದ್ದರ ಹಿಂದೆ ನಮ್ಮ ಭಾರತೀಯರ ಪ್ರಾಬಲ್ಯ ಎದ್ದು ಕಾಣಿಸುತ್ತೆ. ಆದರೆ ಈ ಕೋಟೆಯನ್ನು ನೆಲಸಮ ಮಾಡೋಕೆ ಹೊಂಚು ಹಾಕಿದ್ದು ಮಾತ್ರ ಅದೆಷ್ಟೋ ಮಂದಿ. ಮೊದಲು ಕಾಕತೀಯ ವಂಶಸ್ಥರು ಗಟ್ಟಿ ಮಣ್ಣಿನಿಂದ ಭದ್ರವಾಗಿ ಕಟ್ಟಿದ ಈ ಕೋಟೆ ಮುಂದೆ ಕುತುಬ್ ಶಾಹಿಗಳ ಅರಸರ ಕಾಲದಲ್ಲಿ ಗ್ರನೈಟ್ ಕಲ್ಲಿನಿಂದ ಹೆಚ್ಚು ಸುಭದ್ರವಾಗಿ ಮತ್ತು ಆಕರ್ಷವಾಗಿ ಕಟ್ಟಲ್ಪಡ್ತು. ಗೋಲ್ಕೊಂಡದ ಬೆಟ್ಟದ ಮೇಲೆ 120 ಮೀಟರ್ ಎತ್ತರದವರೆಗೆ ಕೋಟೆ ನಿರ್ಮಿಸಲಾಯಿತು. ಕೋಟೆಯ ಒಳಗೆ ಅರಮನೆಗಳು, ವಿಶ್ರಾಂತಿ ಗೃಹಗಳು, ಮೊಗಸಾಲೆಗಳು, ಅಂಬರ್ಖಾನ, ದರ್ಬಾರ್ ಹಾಲ್ ಮುಂತಾದವುಗಳಿವೆ. ಅಷ್ಟಕ್ಕೂ ಈ ಕೋಟೆಯ ಇತಿಹಾಸ ತಿಳಿಯದೇ ಇದ್ದರೆ ಪರಿಪೂರ್ಣವಾಗುವುದೇ ಇಲ್ಲ. ಬನ್ನಿ ಹಾಗಿದ್ರೆ ಇವತ್ತಿನ ಎಪಿಸೋಡ್ನಲ್ಲಿ ಗೋಲ್ಕೊಂಡ ಕೋಟೆಯ ಇತಿಹಾಸ ಹಾಗೂ ರಹಸ್ಯವನ್ನು ತಿಳಿದುಕೊಳ್ತಾ ಹೋಗೋಣ. ಅದಕ್ಕೂ ಮುನ್ನ ನಮ್ಮ ನಂಬಿಕೆಗೆ ನಿಮ್ಮ ಬೆಂಬಲವಿರಲಿ. ಸ್ನೇಹಿತರೆ, ಹೈದರಾಬಾದ್ನಿಂದ 11 ಕಿಲೋಮೀಟರ್ ಪಶ್ಚಿಮಕ್ಕೆ ಗೋಲ್ಕೊಂಡ ಇದೆ. ಇದು ಹೈದರಾಬಾದಿನ ಮಂಡಲಗಳಲ್ಲಿ ಒಂದು. ಗೋಲ್ಕೊಂಡ ಹಿಂದೆ ವಜ್ರಗಳ ಮಾರಾಟದ ಕೇಂದ್ರವಾಗಿ ಹೆಸರು ಪಡೆದಿತ್ತು. ಭಾರತದಲ್ಲಿರುವ ಭವ್ಯವಾದ ಕೋಟೆಗಳಲ್ಲಿ ಇದು ಕೂಡ ಒಂದು. ಗೊಲ್ಲ ಮತ್ತು ಕೊಂಡ ಅಂದರೆ ಕುರಿಗಳು ಮೇಯುವ ಗುಡ್ಡ. ಇವೆರಡು ಪದಗಳಿಂದ ಸೇರಿ ಗೋಲ್ಕೊಂಡ ಎಂಬ ಹೆಸರು ಬಂತು. ಇಲ್ಲಿ ಮೊದಲು ಕೋಟೆಯನ್ನು ಕಟ್ಟಲು ಪ್ರಾರಂಭಿಸಿದವರೆಂದರೆ ಕಾಕತೀಯ ದೊರೆಗಳು. ಕೊಂಡಪಲ್ಲಿ ಕೋಟೆಯ ಮಾದರಿಯಲ್ಲಿ ಕ್ರಿಸ್ತಶಕ 945ರಿಂದ 970ರ ಅವಧಿಯಲ್ಲಿ ಗೋಲ್ಕೊಂಡದಲ್ಲಿ ಕಾಕತೀಯರು ಗಟ್ಟಿಯಾದ ಮಣ್ಣಿನಿಂದ ಕೋಟೆಯನ್ನು ಕಟ್ತಾರೆ. ಕಾಕತೀಯ ದೊರೆ ಪ್ರತಾಪರುದ್ರ ಕೋಟೆಯನ್ನ ಹೆಚ್ಚು ಮರು ನಿರ್ಮಾಣ ಮಾಡಿ ಭದ್ರಗೊಳಿಸಿದ. ಮುಸುನುರಿ ನಾಯಕ ವಂಶಸ್ಥರು ತುಘಲಕ್ ಸೇನೆಯನ್ನ ವಾರಂಗಲ್ನಿಂದ ಓಡಿಸಿ ಕೋಟೆಯನ್ನ ತಮ್ಮ ಅಧೀನಕ್ಕೆ ತೆಗೆದುಕೊಳ್ತಾರೆ. ಮುಸುನುರಿ ದೊರೆ ಕಪಾಯ ನಾಯಕ ಕ್ರಿಸ್ತಶಕ 1364ರಲ್ಲಿ ಬಹುಮನಿ ಸುಲ್ತಾನರಿಗೆ ಇದನ್ನ ಮುಂದೆ ಬಿಟ್ಟುಕೊಟ್ಟ. ಆಗ ಗೋಲ್ಕೊಂಡವನ್ನ ಬಹುಮನಿ ಸುಲ್ತಾನರು ತಮ್ಮ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು. ಇವರ ಅವನತಿಯ ಬಳಿಕ ಕುತುಬ್ ಶಾಹಿ ಅರಸರು ಗೋಲ್ಕೊಂಡದ ಮೇಲೆ ತಮ್ಮ ಪ್ರಭುತ್ವ ಮೆರೆದರು. ಕ್ರಿಸ್ತಶಕ 1590ರಿಂದ 1687ರವರೆಗೆ ಕುತುಬ್ ಶಾಹಿಗಳು ಇಲ್ಲಿಂದ ಆಳ್ವಿಕೆ ನಡೆಸ್ತಾರೆ. ಗ್ರನೈಟ್ ಕಲ್ಲಿನಿಂದ ಗುಡ್ಡದ ಮೇಲೆ ನೋಡಲು ಆಕರ್ಷಕವಾದ ಮತ್ತು ಹಿಂದಿಗಿಂತ ಹೆಚ್ಚು ಶಕ್ತಿಶಾಲಿಯಾದ ಕೋಟೆಯನ್ನ ಕುತುಬ್ ಶಾಹಿ ದೊರೆಗಳು ಪುನರ್ ನಿರ್ಮಿಸ್ತಾರೆ. ಗೋಲ್ಕೊಂಡ ಮಧ್ಯಯುಗೀನ ಕಾಲದಲ್ಲಿ ಕುತುಬ್ ಶಾಹಿಗಳ ಸಂಸ್ಥಾನವೆಂದು ಹೆಸರು ಪಡೆದಿತ್ತು. ಗೋಲ್ಕೊಂಡ ರಾಜ್ಯ ಸ್ಥಾಪಕನೆಂದು ಚರಿತ್ರೆಯಲ್ಲಿ ಉಲ್ಲೇಖಿಸಲ್ಪಟ್ಟವನೆಂದರೆ ಕುಲಿ ಕುತುಬ್ ಶಾ. ಈತ ಮುಂಚೆ ಬಹುಮನಿ ರಾಜ್ಯದಲ್ಲಿ ಮಹಮ್ಮದ್ ಶಾ ಬಹುಮನಿಯ ಆಳ್ವಿಕೆಯಲ್ಲಿ ಒಬ್ಬ ಅಧಿಕಾರಿಯಾಗಿದ್ದ. ಕುಲಿ ಶಾ 1512ರಲ್ಲಿ ಗೋಲ್ಕೊಂಡ ರಾಜ್ಯ ಸ್ಥಾಪಿಸಿ 1543ರವರೆಗೆ ಆಳ್ತಾನೆ. ಹೈದರಾಬಾದ್ ನಗರ ರಚನೆಗೆ ಆಸ್ತಿಭಾರ ಹಾಕಿದವನು ಇವನೇ. ಇವನ ತರುವಾಯ ಮಕ್ಕಳಾದ ಜಮ್ಶಿಡ್ ಮತ್ತು ಇಬ್ರಾಹಿಂ ಆಳ್ವಿಕೆ ನಡೆಸ್ತಾರೆ. ವಿಜಯನಗರದ ರಾಮರಾಯನ ನೆರವಿನಿಂದ ಪಟ್ಟಕ್ಕೆ ಬಂದ ಇಬ್ರಾಹಿಂ ಮುಂದೆ ರಾಮರಾಯನಿಗೆ ದ್ರೋಹ ಬಗೆದು 1565ರಲ್ಲಿ ರಕ್ಕಸ ತಂಗಡಿ ಯುದ್ಧದಲ್ಲಿ ರಾಮರಾಯರಿಗೆ ಎದುರಾಗಿ ಯುದ್ಧ ಮಾಡಿದ. ಗೋಲ್ಕೊಂಡ ಕೋಟೆಗೆ ಈ ಹೆಸರು ಬರಲು ರೋಚಕವಾದ ಒಂದು ದಂತಕಥೆ ಇದೆ. ಅದೇನೆಂದರೆ, ಕುರುಬ ಹುಡುಗನೊಬ್ಬ ಒಮ್ಮೆ ಈ ಬೆಟ್ಟದ ಮೇಲೆ ನಡೆದುಕೊಂಡು ಹೋಗುತ್ತಿದ್ದಾಗ ದೇವರ ವಿಗ್ರಹವನ್ನು ಕಂಡನಂತೆ. ಈ ವಿಷಯ ಕಾಕತೀಯ ರಾಜವಂಶದ ಆಡಳಿತಗಾರನಿಗೆ ತಲುಪುತ್ತೆ. ತದನಂತರ ರಾಜ ಬೆಟ್ಟದ ಮೇಲೆ ಕೋಟೆಯನ್ನು ನಿರ್ಮಿಸಲು ನಿರ್ಧರಿಸಿದ. ಹಾಗಾಗಿಯೇ ಈ ಕೋಟೆಗೆ ಗೋಲ್ಕೊಂಡ ಬೆಟ್ಟ ಅಥವಾ ಕುರುಬನ ಬೆಟ್ಟ ಎಂದು ಕರೆಯಲಾಯಿತು. ಗೋಲ್ಕೊಂಡ ಕೋಟೆಯನ್ನು ಒಟ್ಟಾರೆ 4 ಭಾಗಗಳಾಗಿ ಗುರುತಿಸಲಾಗಿದೆ. ಒಟ್ಟು 8 ಪ್ರವೇಶ ದ್ವಾರಗಳು, 4 ಸಂಪರ್ಕ ಸೇತುವೆಗಳು, ರಾಜರ ಕೋಣೆಗಳು, ವಿಶ್ರಾಂತಿ ಗೃಹಗಳು, ಅಂತಃಪುರಗಳು, ಉದ್ಯಾನವನಗಳು, ನಿರಂತರವಾದ ನೀರಿನ ಸಂಪರ್ಕ ವ್ಯವಸ್ಥೆಯಿಂದಾಗಿ ಕೋಟೆಯ ಆವರಣ ಹೆಚ್ಚು ವಿಶಾಲವಾಗಿತ್ತು. ಕೋಟೆಯ ಹೊರಭಾಗದ ಗೋಡೆಗಳು ಆಗ 7 ಕಿಲೋಮೀಟರ್ಗಳಷ್ಟು ಅಂತರದವರೆಗೆ ವ್ಯಾಪಿಸಿದ್ದವು. ಅಂದರೆ ಇದರ ವಿಶಾಲತೆ ಮತ್ತು ಮಹೋನ್ನತಿಯ ಬಗ್ಗೆ ಅರಿವಾಗುತ್ತೆ. ಮೊಘಲ್ ದೊರೆ ಔರಂಗಜೇಬ್ ಕ್ರಿಸ್ತಶಕ 1685ರಿಂದ ನಿರಂತರವಾಗಿ 2 ವರ್ಷ ಕೋಟೆಯನ್ನು ವಶಪಡಿಸಿಕೊಳ್ಳಲು ಭಾರೀ ಪ್ರಯಾಸಪಟ್ಟ. ಆದರೆ ಸಫಲವಾಗಲಿಲ್ಲ. ಕೊನೆಗೆ 1687ರಲ್ಲಿ ಗೋಲ್ಕೊಂಡದ ಸುಲ್ತಾನನ ಕಡೆಯ ಅಫ್ಘಾನ್ ಯೋಧ ಅಬ್ದುಲ್ ಫನಿ ಎಂಬುವವನಿಗೆ ಹೆಚ್ಚಿನ ಬಹುಮಾನ ಮೊತ್ತದ ಆಮಿಷ ತೋರಿಸಿ ಕೋಟೆಯ ದ್ವಾರವನ್ನು ತೆರೆಯುವಲ್ಲಿ ಯಶಸ್ವಿಯಾದ. ಆಗ ಮೊಘಲರು ಒಳನುಗ್ತಾರೆ. ಔರಂಗಜೇಬನ ಸೇನೆ ಕೋಟೆಯನ್ನು ಪ್ರವೇಶಿಸಿದ ದ್ವಾರವನ್ನು ಫತೇಹ್ ದರ್ವಾಜಾ ಎಂದು ಕರೆಯಲಾಗಿದೆ. ಈ ಪ್ರವೇಶ ದ್ವಾರ ಎಷ್ಟೊಂದು ಬಲಿಷ್ಠವಾಗಿತ್ತೆಂದರೆ
ವೈರಿಗಳ ಪಾಳೆಯದ ಆನೆಗಳು ದ್ವಾರವನ್ನು ನೂಕಿ ಬಾರದಿರಲಿ ಎಂದು ಪ್ರವೇಶ ದ್ವಾರದಲ್ಲಿನ ಕಬ್ಬಿಣದ ಸರಳುಗಳ ಮುಂಭಾಗದಲ್ಲಿ ಚುಚ್ಚು ಮುಳ್ಳಿನಂತಹ ಕಬ್ಬಿಣದ ಚೂಪಾದ ಸಲಾಕೆಗಳನ್ನು ಅಳವಡಿಸಿದರು. ಇಂದಿಗೂ ಕೂಡ ಅದು ಉತ್ತಮ ಸ್ಥಿತಿಯಲ್ಲಿದೆ. ಗೋಲ್ಕೊಂಡ ಕೋಟೆಯಲ್ಲಿನ ಒಂದು ವಿಶೇಷತೆ ಎಂದರೆ ಫತೇಹ್ ದರ್ವಾಜಾ ಪ್ರವೇಶ ದ್ವಾರದಲ್ಲಿ ನಿಂತು ಜೋರಾಗಿ ಚಪ್ಪಾಳೆ ತಟ್ಟಿದರೆ ಅದು 1 ಕಿಲೋಮೀಟರ್ ಮೇಲ್ಭಾಗದಲ್ಲಿನ ಬಲಾಹಿಸಾರ್ ಹೆಸರಿನ ಆಯಕಟ್ಟಿನ ಸ್ಥಳದಲ್ಲಿ ಮಾರ್ಧನಿಯಾಗಿ ಕೇಳಿಸ್ತಿತ್ತು. ಬೇಹುಗಾರರಿಂದ ವೈರಿಗಳ ಚಲನವಲನಗಳನ್ನು ತಿಳಿದುಕೊಳ್ಳುತ್ತಿದ್ದ ಸ್ಥಳೀಯ ಯೋಧರು ಅಪಾಯದ ಸೂಚನೆ ಇದೆ ಎಂದಾಕ್ಷಣ ಚಪ್ಪಾಳೆ ತಟ್ಟಿದ್ರು. ಆಗ ಕೋಟೆಯ ಮೇಲಿನ ಸೈನಿಕರು ಕೋಟೆಯ 4 ಕಡೆ ಫಿರಂಗಿ ಸಿಡಿಮದ್ದುಗಳನ್ನು ಸ್ಫೋಟಿಸಲು ಅನುಕೂಲವಾಗ್ತಿತ್ತು. ಅಲ್ಲದೆ ಕೆಳಗೆ ಅರಮನೆಯಲ್ಲಿನ ದೊರೆಗಳಿಗೆ ವೈರಿಗಳ ಆಗಮನದ ಬಗ್ಗೆ ಶೀಘ್ರ ಎಚ್ಚರಿಕೆಯನ್ನು ನೀಡುತ್ತಿತ್ತು. ಗೋಲ್ಕೊಂಡ ಕೋಟೆ ಸಂಕೀರ್ಣ 11 ಕಿಲೋಮೀಟರ್ ವಿಸ್ತಾರದಲ್ಲಿ ವ್ಯಾಪಿಸಿರುವುದು ಅದರ ಧೀಮಂತಿಕೆಯನ್ನು ಸಾರಿ ಹೇಳುತ್ತೆ. ದರ್ಬಾರ್ ಹಾಲ್ನಿಂದ ಗುಪ್ತ ಮಾಳಿಗೆಯಲ್ಲಿನ ಸುರಂಗಗುಡ್ಡದ ಕೆಳಗಿನ ಒಂದು ಅರಮನೆಯತ್ತ ಸಂಪರ್ಕ ಪಡೆದಿತ್ತೆಂದು ಇತಿಹಾಸದಲ್ಲಿ ಉಲ್ಲೇಖ ಇದೆ. ತೀರಾ ಅಪಾಯದಲ್ಲಿದ್ದಾಗ ರಾಜ ಮತ್ತವನ ಬೆಂಗಾವಲು ಪಡೆ ತಪ್ಪಿಸಿಕೊಳ್ಳಲು ಈ ವ್ಯವಸ್ಥೆ ಕಲ್ಪಿಸಲಾಗಿತ್ತು. ಕೋಟೆಯ ಮೇಲ್ಭಾಗದಲ್ಲಿನ ಬಲಾಹಿಸಾರ್ ಮೇಲ್ಛಾವಣಿ ನವಿಲುಗಳ ಕೆತ್ತನೆಗಳಿಂದ ಹೆಚ್ಚಿನ ಮೆರುಗನ್ನು ಪಡೆದಿತ್ತು. ಅಲ್ಲದೆ ಬಲಾಹಿಸಾರ್ಗೆ ಹೊಂದಿಕೊಂಡ ಗೋಡೆಗಳ ಮೇಲೆ ನವಿಲು ಮತ್ತು ಸಿಂಹಗಳ ಚಿತ್ರಣಗಳ ವಿನ್ಯಾಸವಿದ್ದು ಇದು ಹಿಂದೂ ಮುಸ್ಲಿಂ ವಾಸ್ತುಶಿಲ್ಪಕ್ಕೆ ಉದಾಹರಣೆಯಾಗಿದೆ. ಕೋಟೆಯ ಆವರಣದಲ್ಲಿರುವ ಪ್ರಮುಖ ಕಟ್ಟಡಗಳೆಂದರೆ ಹಬಾ ಕಮಾನ್ಗಳುಳ್ಳ ಮೊಗಸಾಲೆಗಳು, ಆಶ್ಲಾಹ್ ಖಾನ, ತಾರಾಮತಿ ಮಸೀದಿ, ರಾಮದಾಸ ಬಂದಿಖಾನ, ಒಂಟೆ ಕಟ್ಟುವ ಮನೆ, ಖಾಸಗಿ ಕೋಣೆಗಳು, ಸ್ನಾನಗೃಹಗಳು, ನಗೀನಾಬಾಗ್, ಅಂಬರ್ಖಾನ, ದರ್ಬಾರ್ ಹಾಲ್, ರಾಮಸಾಸ ಕೋತಾ, ಕಲಾಮಂದಿರ ಇತ್ಯಾದಿ. ಈ ಕೋಟೆಯ ಸುತ್ತಲೂ ವರ್ಷದ ಎಲ್ಲ ತಿಂಗಳುಗಳಲ್ಲಿ ಎಡೆಬಿಡದೆ ನೀರಿನ ವ್ಯವಸ್ಥೆ ಇದ್ದದ್ದು ಇಲ್ಲಿನ ವಿಶೇಷವಾಗಿತ್ತು. ಕೋಟೆ ಮತ್ತು ಅರಮನೆಗಳ ಸುತ್ತಲೂ ಉದ್ಯಾನಗಳು ಮತ್ತು ಕಾರಂಜಿಗಳನ್ನು ನಿರ್ಮಿಸಲಾಗಿತ್ತು. ಆದರೆ ಈಗ ಇವುಗಳಲ್ಲಿ ಹೆಚ್ಚಿನವು ಶಿಥಿಲಾವಸ್ಥೆಯಲ್ಲಿವೆ. ಗೋಲ್ಕೊಂಡ ಕೋಟೆಯಿಂದ 2 ಕಿಲೋಮೀಟರ್ ದೂರದಲ್ಲಿ ತೋಲಿ ಮಸೀದಿ ಇದೆ. ಇದನ್ನು 1671ರಲ್ಲಿ ಅಬ್ದುಲ್ ಕುತುಬ್ ಶಾಹಿಯ ಆಳ್ವಿಕೆಯಲ್ಲಿದ್ದ ಮೀರ್ ಮುಸಾ ಖಾನ್ ಮಹಲ್ದಾರ್ ಕಟ್ಟಿಸಿದ್ದ. ಈ ಮಸೀದಿ 5 ಕಮಾನುಗಳನ್ನು ಹೊಂದಿದ್ದು ಕಮಲದ ಹೂಗಳ ಕೆತ್ತನೆಗಳನ್ನು ಹೊಂದಿದೆ. ಕೋಟೆ ಮತ್ತು ಇದರ ಆವರಣದಲ್ಲಿನ ಕಟ್ಟಡಗಳಲ್ಲಿ ಬೇಸಿಗೆಯ ಕಾಲದಲ್ಲಿ ತಂಪಾದ ಗಾಳಿ ಬರುವಂತೆ ಮಾಡಲಾಗಿದ್ದು ಇಲ್ಲಿನ ಮತ್ತೊಂದು ವಿಶೇಷ. ಕೋಟೆಯ ಭದ್ರತೆಗಾಗಿ ಬಹುದೂರದವರೆಗೂ ಗಟ್ಟಿಮುಟ್ಟಾದ ಗೋಡೆಗಳನ್ನು ನಿರ್ಮಿಸಲಾಗಿತ್ತು. ನಯಾಕಿಲಾ ಅಥವಾ ಹೊಸಕೋಟೆ ಎಂಬುದು ಗೋಲ್ಕೊಂಡ ಕೋಟೆಯ ಮುಂದುವರೆದ ಭಾಗ. ಇದು ಹಲವು ಗೋಪುರಗಳನ್ನು ಒಳಗೊಂಡಿದೆ. ಕೋಟೆಯ ಉತ್ತರ ಹೊರಭಾಗದ ಗೋಡೆಯಿಂದ 1 ಕಿಲೋಮೀಟರ್ ದೂರದಲ್ಲಿ ಕುತುಬ್ ಶಾಹಿ ದೊರೆಗಳ ಗೋರಿಗಳಿವೆ. ಇವು ಶ್ರೀಮಂತ ವಾಸ್ತುಶಿಲ್ಪವನ್ನು ಹೊಂದಿದೆ. ಕಲ್ಲಿನಲ್ಲಿ ಹೂವು ಮತ್ತು ಬಳ್ಳಿಗಳ ಕೆತ್ತನೆ ಮಾಡಲಾಗಿದೆ. ಗೋಲ್ಕೊಂಡ ಕಾಕತೀಯ ಅರಸರ ಮತ್ತು ಮಧ್ಯಯುಗೀನ ಕಾಲದಲ್ಲಿ ವಜ್ರಗಳ ಮಾರಾಟದ ದೊಡ್ಡ ಕೇಂದ್ರವಾಗಿತ್ತು. ಸುತ್ತಲಿನ ಕೊಲ್ಲುರ, ಪರಿಟಾಲ, ಅತ್ಕರ್ಗಳಲ್ಲಿ ಲಭಿಸುತ್ತಿದ್ದ ವಜ್ರಗಳನ್ನು ಗೋಲ್ಕೊಂಡದಲ್ಲಿ ಕೊರೆದು ಅವುಗಳನ್ನು ಸಾಣೆ ಹಿಡಿಯಲಾಗುತ್ತಿತ್ತು. ಆಗ ಭಾರತದಲ್ಲಿನ ದೊಡ್ಡ ವಜ್ರ ಸಾಣೆ ಹಿಡಿಯುವ ಮತ್ತು ಮಾರಾಟ ಕೇಂದ್ರವೆಂದರೆ ಅದು ಗೋಲ್ಕೊಂಡವೇ ಆಗಿತ್ತು. ದರ್ಯಾ ಕಿನೂರ್, ಹೋಪ್, ಅಕಾದಿ ನಸ್ಸಾರ್, ಪ್ರಿನ್ಸ್ ದಿ ರೆಜೆಂಟ್, ವಿಟೆಲ್ಸ್ ಬಾಚ್ ಮತ್ತು ಕೊಹಿನೂರ್ನಂತಹ ಶ್ರೇಷ್ಠ ವಜ್ರಗಳು ಇಲ್ಲಿಂದ ಹೊರದೇಶಕ್ಕೆ ಸಾಗಿಸಲ್ಪಟ್ಟವು. ಇವೆಲ್ಲವೂ ಗೋಲ್ಕೊಂಡ ಡೈಮಂಡ್ಸ್ ಅಂತಲೇ ಪ್ರಸಿದ್ಧವಾಗಿದೆ. ಗೋಲ್ಕೊಂಡದಲ್ಲಿ ವಜ್ರಗಳ ಹೆಚ್ಚಿನ ಗಣಿಗಳಿವೆ ಎಂಬ ನಂಬಿಕೆಯಿಂದ ಯುರೋಪಿಯನ್ನರು ಇಲ್ಲಿಯೇ ತಳವೂರಿದರು. ಸುತ್ತಲಿನ ಕೆಲವು ಅಪರೂಪದ ವಜ್ರಗಳನ್ನು ತಮ್ಮ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯೂ ಆದರು. ಆದರೆ ಇಲ್ಲಿ ತಿಂದು ತೇಗುವಷ್ಟು ಸಂಪತ್ತನ್ನು ಕೊಳ್ಳೆ ಹೊಡೆದು ಈ ಕೋಟೆಯನ್ನು ನಾಶಪಡಿಸಲು ಯತ್ನಿಸಿದರಾದರೂ ಈ ಕೋಟೆಯ ಗಟ್ಟಿತನಕ್ಕೆ ಒಂದಿಷ್ಟು ಹಾನಿ ಮಾಡಲಾಗಲಿಲ್ಲ. ಕೊನೆಗೆ ಈ ಕೋಟೆಯನ್ನು ಬರಿದು ಮಾಡಿ ಕಾಲ್ಕೀಳ್ತಾರೆ. ಬಳಿಕ ಈ ಕೋಟೆ ಪಾಳು ಬಿದ್ದು ಕುರಿ ಮೇಯಿಸುವ ಗುಡ್ಡವಾಗಿ ರೂಪಾಂತರಗೊಂಡಿದ್ದು. ಅಂತೂ ನಮ್ಮ ಭಾರತೀಯ ಇತಿಹಾಸ ಹಾಗೂ ಪೌರಾಣಿಕ ಹಿನ್ನೆಲೆಯನ್ನು ಗಮನಿಸಿದಾಗ ಅದೊಂದು ಇಡೀ ವಿಶ್ವವೇ ತಿರುಗಿ ನೋಡುವಂತಹ ಕೌತುಕ ಭರಿತ ಅಧ್ಯಾಯವೇ ಸರಿ ಅನ್ನೋದಕ್ಕೆ ಈ ಗೋಲ್ಕೊಂಡ ಸ್ಥಳ ಕೂಡ ಒಂದು. ಇವಿಷ್ಟು ಗೋಲ್ಕೊಂಡ ಕೋಟೆಯ ಕುರಿತಾದ ಸಣ್ಣದಾದ ಮಾಹಿತಿ. ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ. ಟೇಕ್ ಕೇರ್. ನಮಸ್ಕಾರ.